ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್. ನಾನಿವತ್ತು ನಳ್ಳಿ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 4 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಬೆಳ್ಳುಳ್ಳಿ ಸಿಪ್ಪೆ ಸುಲಿದಿದ್ದೀನಿ, 2 ಇಂಚಷ್ಟು ಶುಂಠಿ, 5-6 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಕಟ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ, ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣ ನಾನು ನೀರಲ್ಲಿ ಹಾಕಿ ರಸ ಮಾಡಿ ಇಟ್ಕೊಂಡಿದ್ದೀನಿ, 2.5 ಸ್ಪೂನಷ್ಟು ಮನೆ ಖಾರದ ಪುಡಿ ತಗೋತಿದ್ದೀನಿ, ಸ್ವಲ್ಪ ಅರಿಶಿನ, ಹಾಗೆ ಮನೇಲಿ ಮಾಡಿರೋ ಗರಂ ಮಸಾಲಾನ ನಾನು 1 ಸ್ಪೂನ್ 1.5 ಸ್ಪೂನಷ್ಟು ತಗೋತಿದ್ದೀನಿ, ಹಾಗೆ ಸ್ವಲ್ಪ ಮಟನ್ ಮಸಾಲಾನು ಕೂಡ ಅದಕ್ಕೆ ಹಾಕೋತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಜೊತೆಗೇ ಹಾಕೋತಿದ್ದೀನಿ. ಇವಾಗ ನಾನು ಒಂದು ಕುಟ್ಟಣಿಯಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಗೆ 1 ಕಟ್ ಕೊತ್ತಂಬರಿನ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೋತಿದ್ದೀನಿ. ಕುಟ್ಟಣಿಯಲ್ಲಿ ಕುಟ್ಟೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಒಂದು ಒಲೆಗೆ ಒಂದು ಪಾತ್ರೆನ ಇಟ್ಕೋತಿದ್ದೀನಿ. ಪಾತ್ರೆ ಕಾದಾದಮೇಲೆ ಇದಕ್ಕೆ ನಾನು 3 ಸ್ಪೂನಷ್ಟು ಎಣ್ಣೆ ಹಾಕೋತಿದ್ದೀನಿ. ಎಣ್ಣೆ ಕಾದ ನಂತರ ನಾನು ಈರುಳ್ಳಿನ ಇವಾಗ ಹಾಕೋತಿದ್ದೀನಿ. ಈರುಳ್ಳಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಏನಕ್ಕೆ ಅಂದರೆ ಈರುಳ್ಳಿ ಹಸಿ ಸ್ಮೆಲ್ ಇರುತ್ತೆ, ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ಹುರ್ಕೋಬೇಕು. ನೋಡಿ, ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ. ಇದಕ್ಕೆ ಇವಾಗ ನಾವು ಆವಾಗಲೇ ಪೇಸ್ಟ್ ಮಾಡಿರೋದನ್ನ ಹಾಕ್ಕೊಳ್ಳೋಣ. ಇದನ್ನು ಕೂಡ ನಾವು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಎಲ್ಲ ಮಸಾಲೆನೂ ನೀಟಾಗಿ ಫ್ರೈ ಮಾಡೋದ್ರಿಂದ ನಮಗೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಆವಾಗಲೇ ತೆಗೆದಿಟ್ಟಿರೋ ಮಸಾಲೆ ಎಲ್ಲನೂ ಇದಕ್ಕೆ ಹಾಕೋತಿದ್ದೀನಿ. ಇದನ್ನು ಹಾಕ್ಕೊಂಡು ಒಂದು 2 ನಿಮಿಷ ಈ ಥರ ಬಾಡಿಸ್ಕೋಬೇಕು. ಅದಾಗಿದ್ದ ನಂತರ ಇದಕ್ಕೆ ನಾನು ನೀರು ಸೇರಿಸ್ಕೋತಿದ್ದೀನಿ. ಏನಕ್ಕೆ ನೀರು ಸೇರಿಸ್ಕೋತಿದ್ದೀನಪ್ಪ ಅಂದರೆ ಇದು ತಳ ಹಿಡಿದ್ಬಿಡುತ್ತೆ, ಹಾಗಾಗಿ ನಾನು ಇದಕ್ಕೆ ನೀರು ಸೇರಿಸ್ಕೋತಿದ್ದೀನಿ. ನಿಮಗೆ ನೀರು ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತ ನೋಡಿಕೊಂಡು ನೀವು ನೀರನ್ನ ಇದಕ್ಕೆ ಸೇರಿಸ್ಕೋಬೇಕು. ನೀರು ಹಾಕ್ಕೊಂಡು ಮಸಾಲೆನ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು. ಮಸಾಲೆಯಲ್ಲಿ ಎಣ್ಣೆ ಇರೋದೆಲ್ಲ ಬಿಡಬೇಕು. ಅಲ್ಲಿವರೆಗೂ ನೀವು ಕೈ ಬಿಡದೆ ಕೈ ಆಡಿಸ್ತಾ ನೀಟಾಗಿ ಮಸಾಲೆನ ಬೇಯಿಸ್ಕೋಬೇಕು. ನೋಡಿ, ನಾನಿಲ್ಲಿ ನೀಟಾಗಿ ಬೇಯಿಸ್ಕೋತಿದ್ದೀನಿ. ನಾನಿಲ್ಲಿ ಮಸಾಲೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕಂತೆ ಅಥವಾ ಅಳತೆಗೆ ತಕ್ಕಂತೆ ನೀವು ಮಸಾಲೆನ ಹಾಕ್ಕೊಳ್ಳಿ. ನೋಡಿ, ಇವಾಗ ಮಸಾಲೆ ಎಲ್ಲ ಬೆಂದು ಎಣ್ಣೆ ಎಲ್ಲ ಬಿಟ್ಟಿದೆ. ಅಲ್ಲಿವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು, ಇಲ್ಲ ಅಂದರೆ ನಿಮಗೆ ಗ್ರೇವಿ ನೀಟಾಗಿ ಬರಲ್ಲ. ಇವಾಗ ನಾನು ಇದಕ್ಕೆ ನಳ್ಳಿನ ಹಾಕೋತಿದ್ದೀನಿ. ನಾನು ನಳ್ಳಿನ ಮೊದಲೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಹಾಕೋತಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಸಾಲೆ ನಳ್ಳಿಗೆ ಹಿಡಿಯೋ ಥರ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಮಿಕ್ಸ್ ಮಾಡೋದ್ರಿಂದ ನಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 1.5 kgಯಷ್ಟು ನಳ್ಳಿನ ತಗೊಂಡಿದ್ದೀನಿ, ಹಾಗಾಗಿ ನಾನು ಮಸಾಲೆ ಎಲ್ಲನೂ ಜಾಸ್ತಿ ತಗೊಂಡಿದ್ದೀನಿ. ಇವಾಗ ಕಟ್ ಮಾಡಿರೋ ಟೊಮೊಟೊನ ಅದಕ್ಕೆ ಹಾಕೋತಿದ್ದೀನಿ. ಟೊಮೊಟೊನೂ ಕೂಡ ನೀಟಾಗಿ ಸಾಫ್ಟಾಗಿ ಬೇಯೋವರೆಗೂ ನೀವು ನಳ್ಳಿನ ಬೇಯಿಸ್ಬೇಕಾಗುತ್ತೆ. ನೋಡಿ, ಟೊಮೊಟೊ ಹಾಕ್ಕೊಂಡು ಇವಾಗ ನಾನು ನೀಟಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ಇವಾಗ ನಾನು ಹುಣಸೆಹಣ್ಣು ನೀರನ್ನ ಇದಕ್ಕೆ ಹಾಕೋತಿದ್ದೀನಿ. ಹುಣಸೆಹಣ್ಣು ನೀರು ಹಾಕ್ಕೊಂಡು ಅದನ್ನು ಕೂಡ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ನೀವು ಕೈ ಬಿಡದೆ ನೀಟಾಗಿ ಮಿಕ್ಸ್ ಮಾಡ್ತಾ ಇರೋದ್ರಿಂದ ನಳ್ಳಿಗೆ ಮಸಾಲೆ ಎಲ್ಲ ನೀಟಾಗಿ ಹಿಡಿಯುತ್ತೆ, ಹಾಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ನೀವು ಮಿಕ್ಸ್ ಮಾಡದೆ ಹೋದರೆ ಒಂದಕ್ಕೆ ಮಸಾಲೆ ಹಿಡಿಯುತ್ತೆ, ಒಂದಕ್ಕೆ ಮಸಾಲೆ ಹಿಡಿಯಲ್ಲ, ಹಾಗಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀಟಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ನನಗೆ ಎಷ್ಟು ಬೇಕಷ್ಟು ನೀರನ್ನ ನಾನು ಇಲ್ಲಿ ಹಾಕೋತಿದ್ದೀನಿ. ನನಗೆ 1 ಗ್ಲಾಸ್ ನೀರು ಸಾಕು. ನಿಮಗೆ ಪ್ರಮಾಣದಲ್ಲಿ ಯಾವ ಥರ ಬೇಕೋ ಆ ಥರ ನೀವು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಒಂದು 10 ನಿಮಿಷ ಇದನ್ನು ಬೇಯಕ್ಕೆ ಬಿಡಬೇಕು. ನಾನು ಮೊದಲೇ ಉಪ್ಪು ಹಾಕಿರೋದ್ರಿಂದ ಇವಾಗೇನು ಹಾಕ್ಕೊಳ್ಳೋಕೆ ಹೋಗಲ್ಲ. ನೀವು ರುಚಿನ ನೋಡಿಕೊಂಡು ಉಪ್ಪನ್ನ ನೀವು ಬೇಕಿದ್ರೆ ಸೇರಿಸ್ಕೋಬೋದು.
ನೋಡಿ ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇವಾಗ ಒಂದು 10 ನಿಮಿಷ ಬೇಯೋಕ್ಕೆ ಬಿಡ್ತೀನಿ. ನೋಡಿ 10 ನಿಮಿಷ ಬೆಂದಿದೆ. ಇವಾಗ ನನಗೆ ಮಸಾಲೆ ಯಾವ ಥರ ಬೇಕಿತ್ತು ಆ ಥರ ಆಗಿದೆ. ಇವಾಗ ನಳ್ಳಿ ಫ್ರೈ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ಕಮೆಂಟ್ ಮಾಡಿ. ಬಿಂದು ದೀಪಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.